ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಮಳೆಗಾಲ ಬಂತು ಅಂದರೆ ಸಾಕು, ನಮ್ಮ ಮಲೆನಾಡಿನ ಜನರು ಕಾಯುವ ಒಂದು ವಿಶೇಷವಾದ ಪದಾರ್ಥ ಎಂದರೆ ಕಳಲೆ, ಬಿದಿರಿನ ಮೊಳೆ. ಇದನ್ನು ಇಂಗ್ಲಿಷಿನಲ್ಲಿ ಬ್ಯಾಂಬೋ ಶಾಟ್ಸ್ ಅಂತ ಕರೀತಾರೆ. ಇವತ್ತಿನ ವಿಡಿಯೋದಲ್ಲಿ ಬಿದಿರಿನ ಮೊಳೆಯಿಂದ ನಮ್ಮೂರಿನ ಸಾಂಪ್ರದಾಯಿಕ ಬಾಯಲ್ಲಿ ನೀರೂರಿಸುವ ಒಂದು ಅದ್ಭುತ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಬಹಳ ಜನರಿಗೆ ಬಿದಿರಿನ ಮೊಳೆಯ ರುಚಿ ಗೊತ್ತಿರುತ್ತೆ, ಆದರೆ ಇದರ ಆರೋಗ್ಯಕರ ಪ್ರಯೋಜನಗಳ ಬಗ್ಗೆ ಅಷ್ಟಾಗಿ ತಿಳಿದಿರುವುದಿಲ್ಲ. ಇದರಲ್ಲಿ ಫೈಬರ್, ವಿಟಮಿನ್ಗಳು, ಖನಿಜಾಂಶಗಳು ಸಮೃದ್ಧವಾಗಿದ್ದು ಬಾಡಿ ಇಮ್ಯುನಿಟಿಯನ್ನು ಸಪೋರ್ಟ್ ಮಾಡುವ ಪೌಷ್ಟಿಕಾಂಶಗಳು ಇದರಲ್ಲಿ ಇವೆ. ಆದರೆ ಬಿದಿರಿನ ಈ ಮೊಳೆಯನ್ನು ನೇರವಾಗಿ ಬಳಸಬಾರ್ದು. ಅದನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಿ ನೆನೆಸಿ ಬಳಸಬೇಕು. ಇದನ್ನು ಯಾವ ರೀತಿ ಅಡುಗೆಯಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಎಂಬ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಆರೋಗ್ಯಕರವಾದ ಕಳಲೆ ಪಲ್ಯ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ. ನೋಡಿ, ಇದು ಈಗ ತಾನೇ ತಂದುಕೊಂಡಿರುವ ಫ್ರೆಶ್ ಆದ ಕಳಲೆ. ಸಾಮಾನ್ಯವಾಗಿ ಇದು ಈ ರೀತಿಯಾಗಿ ಇರ್ತದೆ. ಮೊದಲು ಇದನ್ನು ಚೆನ್ನಾಗಿ ತೊಳ್ಕೊಂಡು ಇದರ ಮೇಲಿನ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಇದನ್ನು ಬಳಸುವ ಮೊದಲು ಸರಿಯಾಗಿ ಕ್ಲೀನ್ ಮಾಡಿಕೊಳ್ಳುವುದು ತುಂಬ ಇಂಪಾರ್ಟೆಂಟ್. ಮೇಲಿನ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆದು ಒಳಗಿನ ಸಾಫ್ಟ್ ಪಾರ್ಟನ್ನು ಮಾತ್ರ ನಾವು ಅಡುಗೆಗೆ ಬಳಸ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳೋಣ. ಮತ್ತೆ ನೋಡಿ, ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇರೋ ಈ ಕಳಲೆಯ ತುಂಡಿನ ಒಂದು ಸೈಡ್ ಗ್ರೀನ್ ಆಗಿದೆ. ಈ ಗ್ರೀನ್ ಪಾರ್ಟ್ ತುಂಬ ಹಾರ್ಡ್ ಆಗಿರುತ್ತೆ. ಇದನ್ನು ಕಟ್ ಮಾಡೋದಕ್ಕೂ ಕಷ್ಟ ಆಗುತ್ತೆ, ಚೆನ್ನಾಗಿ ಕುಕ್ ಕೂಡ ಆಗೋದಿಲ್ಲ. ಆದ್ರಿಂದ ಈ ಪಾರ್ಟನ್ನು ಯೂಸ್ ಮಾಡಬೇಡಿ. ಸಾಫ್ಟ್ ಆಗಿರುವ ಪಾರ್ಟನ್ನು ಮಾತ್ರ ಕುಕ್ಕಿಂಗಿಗೆ ಯೂಸ್ ಮಾಡಿದರೆ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವ ಕಳಲೆಯ ತುಂಡನ್ನು ನೀರಿನಲ್ಲಿ ನೆನೆಸಿಡಬೇಕು. ಇದನ್ನು 4 ದಿನ ನೀರಿನಲ್ಲಿ ನೆನೆಸಿಡಬೇಕು. ಮತ್ತೆ ಪ್ರತಿದಿನ ನೀರನ್ನು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಎಕ್ಸಾಂಪಲ್, ಇವತ್ತು ಬೆಳಿಗ್ಗೆ ಇದನ್ನು ನೆನೆಸಿಟ್ಟಿದ್ದರೆ ನಾಳೆ ಬೆಳಿಗ್ಗೆ ನೀರನ್ನು ಚೇಂಜ್ ಮಾಡಿ ಫ್ರೆಶ್ ನೀರನ್ನು ಹಾಕಿ ನೆನೆಸಿಡಬೇಕು. 4 ದಿನಗಳವರೆಗೆ ಪ್ರತಿದಿನ ತಪ್ಪದೇ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಏಕೆಂದರೆ ಇದರಲ್ಲಿರುವ ಕಹಿ ಮತ್ತು ಟ್ಯಾಕ್ಸಿಫಿಲಿನ್ ಎನ್ನುವ ನೈಸರ್ಗಿಕ ವಿಷಕಾರಕವಾದ ಅಂಶಗಳನ್ನು ತೆಗೆದುಹಾಕಲು ಈ ರೀತಿ 4 ದಿನ ನೀರಿನಲ್ಲಿ ನೆನೆಸಿಡಬೇಕು. 4 ದಿನಗಳ ಕಾಲ ನಿರಂತರವಾಗಿ ನೀರಿನಲ್ಲಿ ನೆನೆಸಿದ ನಂತರವೇ ಕಳಲೆ ಅಡುಗೆಗೆ ಸಿದ್ಧವಾಗುತ್ತೆ. 4 ದಿನಗಳ ನಂತರ ಇದನ್ನು ನೀರಿನಿಂದ ಬಸಿದು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಮೊಳಕೆ ಬಂದಿರುವ ಹೆಸರು ಕಾಳು, 1 ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ನಂತರ ಮುಳುಗುವಷ್ಟು ನೀರನ್ನು ಸೇರಿಸಿ ಕುಕ್ಕರ್ನ ಲಿಡ್ಡನ್ನು ಮುಚ್ಚಿ 5 ವಿಸಿಲ್ ಬರುವವರೆಗೆ ಬೇಯಿಸಿಕೊಳ್ಳೋಣ. ಇದು ಬೇಯುವಷ್ಟರಲ್ಲಿ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 8 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ, ಸ್ವಲ್ಪ ಬೆಳ್ಳುಳ್ಳಿ ಎಸಳು, 8 ಕಾಳುಮೆಣಸು, ಅರ್ಧ ಟೀ ಸ್ಪೂನ್ ಸೋಂಪು, 1 ಪಿಂಚ್ ಓಂಕಾಳು, ಸ್ವಲ್ಪ ಹುಣಸೆ ಹಣ್ಣು, ಅರ್ಧ ಟೀ ಸ್ಪೂನ್ ಅರಸಿನ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 4 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, 5 ಮೆಂತೆ ಕಾಳು, 1 ಪಿಂಚ್ ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೇವಿನ ಸೊಪ್ಪು, 1 ಚಕ್ರ ಮೊಗ್ಗು, 2 ತುಂಡು ಚಕ್ಕೆ, 1 ಸಣ್ಣ ಪೀಸ್ ಶುಂಠಿ, 2 ಈರುಳ್ಳಿ, 2 ಕಪ್ ಕಾಯಿ ತುರಿ. ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ಮಸಾಲೆ ರೆಡಿ ಮಾಡಿಕೊಳ್ಳೋಣ. ನೋಡಿ, ಈಗ ನಮ್ಮ ಕಳಲೆ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮಸಾಲೆಯನ್ನು ಸೇರಿಸಿ 7ರಿಂದ 8 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿಕೊಳ್ಳೋಣ. ನಂತರ ಸಾಸಿವೆ, ಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ಹಾಕಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಇದೀಗ ಅರೋಮ್ಯಾಟಿಕ್ ಮತ್ತು ಟೇಸ್ಟಿ ಆಗಿರುವ ಕಳಲೆಯ ಪಲ್ಯ ಸವಿಯಲು ಸಿದ್ಧವಾಗಿದೆ. ಇದನ್ನು ಅನ್ನ, ರೊಟ್ಟಿ, ದೋಸೆ, ಚಪಾತಿ ಜೊತೆಗೆ ಸವಿಯಬಹುದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಖಂಡಿತವಾಗಿ ಇಷ್ಟವಾಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.